ನಮಸ್ಕಾರ. ಲ್ಯಾಪಿಂಗ್ ಪ್ಲೇಟ್ ಬಳಸಿ ಫ್ಲಾಟ್ ಸರ್ಫೇಸ್ಗಳನ್ನು ಲ್ಯಾಪಿಂಗ್ ಮಾಡುವ ಈ ಸೆಷನ್ಗೆ ಸುಸ್ವಾಗತ. ನಾವು ಸೆಷನ್ ಅನ್ನು ಪ್ರಾರಂಭಿಸೋಣ. ಈ ಸೆಷನ್ನ ಉದ್ದೇಶಗಳನ್ನು ನೋಡೋಣ. ಈ ಸೆಷನ್ ಕೊನೆಯಲ್ಲಿ ನಿಮಗೆ ಸಾಧ್ಯವಾಗುತ್ತದೆ ಲ್ಯಾಪಿಂಗ್ ಪ್ರಕ್ರಿಯೆಯನ್ನು ವಿವರಿಸಿ, ಲ್ಯಾಪಿಂಗ್ ಪ್ಲೇಟ್ ಬಳಸಿ ಸರ್ಫೇಸ್ ಅನ್ನು ಲ್ಯಾಪ್ ಮಾಡಿ, ಕೊಟ್ಟಿರುವ ಮೆಟೀರಿಯಲ್ಗೆ ಲ್ಯಾಪಿಂಗ್ ಕಾಂಪೌಂಡ್ ಅನ್ನು ಆಯ್ಕೆ ಮಾಡಿ, ಸರ್ಫೇಸ್ ರಫ್ನೆಸ್ ಸ್ಟ್ಯಾಂಡರ್ಡ್ ಸೆಟ್ನೊಂದಿಗೆ ಸರ್ಫೇಸ್ ಗುಣಮಟ್ಟವನ್ನು ಪರಿಶೀಲಿಸಿ. ಲ್ಯಾಪಿಂಗ್ ಎನ್ನುವುದು ಕಡಿಮೆ ಒತ್ತಡದ ಯಂತ್ರ ಪ್ರಕ್ರಿಯೆಯಾಗಿದ್ದು, ಲ್ಯಾಪಿಂಗ್ ಪೇಸ್ಟ್ ಅಂದರೆ ಮಾಧ್ಯಮದಲ್ಲಿ ನೆನೆಸಿದ ಅಬ್ರೆಸಿವ್ ಪುಡಿಯಾಗಿದೆ. ಇದರ ಸಹಾಯದಿಂದ ವರ್ಕ್ ಪೀಸ್ನ ಅಳತೆಯ ನಿಖರತೆ ಮತ್ತು ಸರ್ಫೇಸ್ ಫಿನಿಶ್ ಅನ್ನು ಹೆಚ್ಚಿಸಲು ಬಳಸಲಾಗುತ್ತದೆ. ಲ್ಯಾಪಿಂಗ್ ಪ್ರಕ್ರಿಯೆಗಳನ್ನು ಅಳತೆಯ ನಿಖರವಾದ ಮಾದರಿಗಳನ್ನು ಸುಮಾರು ±2.5 ಮೈಕ್ರೋಮೀಟರ್ನಷ್ಟು ಸಹಿಷ್ಣುತೆಗೆ ಉತ್ಪಾದಿಸಲು ಬಳಸಲಾಗುತ್ತದೆ. ಲ್ಯಾಪಿಂಗ್ ಸಾಯಿಂಗ್ ಅಥವಾ ಗ್ರೈಂಡಿಂಗ್ನಿಂದ ಉಂಟಾಗುವ ಸಬ್ ಸರ್ಫೇಸ್ ಹಾನಿಯನ್ನು ತೆಗೆದುಹಾಕುತ್ತದೆ ಮತ್ತು ಅಗತ್ಯವಿರುವ ದಪ್ಪ ಮತ್ತು ಫ್ಲಾಟ್ನೆಸ್ ಅನ್ನು ಉತ್ಪಾದಿಸುತ್ತದೆ. ಲ್ಯಾಪಿಂಗ್ ಪ್ರಕ್ರಿಯೆಯಲ್ಲಿ ಲ್ಯಾಪಿಂಗ್ ಕಾಂಪೌಂಡ್ನಿಂದ ಚಾರ್ಜ್ ಮಾಡಲಾದ ಲ್ಯಾಪ್ನ ವಿರುದ್ಧ ಜಾಬ್ ಅನ್ನು ಉಜ್ಜುವ ಮೂಲಕ ಸಣ್ಣ ಪ್ರಮಾಣದ ಮೆಟೀರಿಯಲ್ಗಳನ್ನು ತೆಗೆದುಹಾಕಲಾಗುತ್ತದೆ. ಲ್ಯಾಪಿಂಗ್ ಮಿಶ್ರಣವು ಆಯಿಲ್, ಪ್ಯಾರಾಫಿನ್, ಗ್ರೀಸ್ ಮುಂತಾದ ಬೇಸ್ನಲ್ಲಿ ನೆನೆಸಿದ ಸೂಕ್ಷ್ಮ ಅಬ್ರೆಸಿವ್ ಕಣಗಳನ್ನು ಒಳಗೊಂಡಿದೆ. ಲ್ಯಾಪಿಂಗ್ ಅನ್ನು ಮ್ಯಾನ್ಯುಯಲ್ ಆಗಿ ಅಥವಾ ಮಷಿನ್ ಮೂಲಕ ನಡೆಸಬಹುದು. ಲ್ಯಾಪಿಂಗ್ ಅನ್ನು ವೆಟ್ ಅಥವಾ ಡ್ರೈ ಸ್ಥಿತಿಯಲ್ಲಿ ನಡೆಸಬಹುದು. ವೆಟ್ ಲ್ಯಾಪಿಂಗ್ನಲ್ಲಿ ಪ್ಲೇಟ್ ಮೇಲೆ ಹೆಚ್ಚುವರಿ ಆಯಿಲ್ ಮತ್ತು ಅಬ್ರೆಸಿವ್ ಇರುತ್ತದೆ. ಡ್ರೈ ಲ್ಯಾಪಿಂಗ್ನಲ್ಲಿ ಸರ್ಫೇಸ್ ಮೇಲೆ ಅಬ್ರೆಸಿವ್ ಅನ್ನು ಉಜ್ಜುವ ಮೂಲಕ ಮಾತ್ರ ಲ್ಯಾಪ್ ಅನ್ನು ಚಾರ್ಜ್ ಮಾಡಲಾಗುತ್ತದೆ. ಅಬ್ರೆಸಿವ್ ಆಯ್ಕೆಯು ಮಾದರಿಯ ಹಾರ್ಡ್ನೆಸ್, ಬಯಸಿದ ಸರ್ಫೇಸ್ ಫಿನಿಶ್, ಮಟೀರಿಯಲ್ ತೆಗೆದುಹಾಕುವ ದರ ಮತ್ತು ಹಣಕಾಸು ಸ್ಥಿತಿಯನ್ನು ಆಧರಿಸಿದೆ. ಲ್ಯಾಪಿಂಗ್ನಲ್ಲಿ ಬಳಸಲಾಗುವ 4 ಮೂಲಭೂತ ವಿಧದ ಅಬ್ರೆಸಿವ್ಗಳಿವೆ: ಸಿಲಿಕಾನ್ ಕಾರ್ಬೈಡ್, ಅಲ್ಯೂಮಿನಿಯಂ ಆಕ್ಸೈಡ್ ಅಥವಾ ಅಲ್ಯೂಮಿನಾ, ಬೋರಾನ್ ಕಾರ್ಬೈಡ್ ಮತ್ತು ವಜ್ರ. ಈಗ ನಿರ್ದಿಷ್ಟ ವಸ್ತುವಿಗಾಗಿ ಲ್ಯಾಪಿಂಗ್ ಮಾಧ್ಯಮದ ಆಯ್ಕೆಯ ಬಗ್ಗೆ ಕಲಿಯೋಣ. ಸಿಲಿಕಾನ್ ಕಾರ್ಬೈಡ್ ಗಟ್ಟಿಯಾದ ಸ್ಟೀಲ್ ಮತ್ತು ಕ್ಯಾಸ್ಟ್ ಐರನ್ಗಾಗಿ ಬಳಸಲಾಗುತ್ತದೆ. ಅಲ್ಯೂಮಿನಿಯಂ ಆಕ್ಸೈಡ್ ಅಥವಾ ಅಲ್ಯೂಮಿನಾ ಸಾಫ್ಟ್ ಸ್ಟೀಲ್ಗಳು ಮತ್ತು ನಾನ್ ಫೆರಸ್ ಅಂದರೆ ಕಬ್ಬಿಣವಲ್ಲದ ಮೆಟಲ್ಗಳಿಗೆ ಬಳಸಲಾಗುತ್ತದೆ. ಬೋರಾನ್ ಕಾರ್ಬೈಡ್ ಡೈಸ್ ಮತ್ತು ಗೇಜ್ಗಳಿಗೆ ಬಳಸಲಾಗುತ್ತದೆ. ಡೈಮಂಡ್ ಟಂಗ್ಸ್ಟನ್ ಕಾರ್ಬೈಡ್ಗಾಗಿ ಬಳಸಲಾಗುತ್ತದೆ. ಲ್ಯಾಪಿಂಗ್ ಪೇಸ್ಟ್ ಅಥವಾ ಲ್ಯಾಪಿಂಗ್ ಸಂಯುಕ್ತವು ಸೂಕ್ತವಾದ ಬೇಸ್ನಲ್ಲಿ ಗಟ್ಟಿಯಾದ ಅಬ್ರೆಸಿವ್ ಕಣಗಳ ಮಿಶ್ರಣವಾಗಿದೆ. ಲ್ಯಾಪಿಂಗ್ ಮಾಧ್ಯಮ ಎಂದು ಸಹ ಕರೆಯಲಾಗುತ್ತದೆ. ಬೇಸ್ ಎನ್ನುವುದು ಗ್ರೀಸ್ ಅಥವಾ ನೀರಿನಲ್ಲಿ ಕರಗುವ ಲ್ಯೂಬ್ರಿಕೆಂಟ್ನಂತಹ ಆಯಿಲ್ ಆಧಾರಿತವಾಗಿರಬಹುದು. ಲ್ಯಾಪಿಂಗ್ ಬೇಸ್ ಸಹಾಯ ಮಾಡುತ್ತದೆ. ಲ್ಯಾಪಿಂಗ್ ಪ್ಲೇಟ್ನಲ್ಲಿ ಅಬ್ರೆಸಿವ್ಗಳ ಸಾಂದ್ರತೆಯನ್ನು ತಡೆಯುತ್ತದೆ, ಕತ್ತರಿಸುವ ಕ್ರಿಯೆಯನ್ನು ನಿಯಂತ್ರಿಸುತ್ತದೆ, ಸರ್ಫೇಸ್ ಅನ್ನು ಲ್ಯೂಬ್ರಿಕೇಟ್ ಮಾಡುತ್ತದೆ. ಸಾಮಾನ್ಯವಾಗಿ ಬಳಸುವ ಬೇಸ್ಗಳೆಂದರೆ ನೀರಿನಲ್ಲಿ ಕರಗುವ ಕಟಿಂಗ್ ಆಯಿಲ್, ಸಸ್ಯಜನ್ಯ ಎಣ್ಣೆ, ಮಷಿನ್ ಆಯಿಲ್ಗಳು ಹಾಗೂ ಪೆಟ್ರೋಲಿಯಂ ಜೆಲ್ಲಿ ಅಥವಾ ಗ್ರೀಸ್. ಲ್ಯಾಪಿಂಗ್ ಪ್ಲೇಟ್ ಮತ್ತು ಲ್ಯಾಪಿಂಗ್ ಪ್ರಕ್ರಿಯೆಯ ಬಗ್ಗೆ ನಾವು ಕಲಿಯೋಣ. ಲ್ಯಾಪಿಂಗ್ ಪ್ಲೇಟ್ ಎನ್ನುವುದು ಒಂದು ಗಟ್ಟಿಯಾದ ಪ್ಲೇಟ್ ಆಗಿದ್ದು, ಅದರ ಮೇಲೆ ಗ್ರೂವ್ಗಳನ್ನು ಕತ್ತರಿಸುವುದರೊಂದಿಗೆ ಸಂಪೂರ್ಣವಾಗಿ ಫ್ಲಾಟ್ ಆಗಿರುತ್ತದೆ.
ಯಾವುದೇ ಬಳಕೆಗೆ ದೊಡ್ಡ ವೈವಿಧ್ಯಮಯ ಲ್ಯಾಪಿಂಗ್ ಪ್ಲೇಟ್ಗಳು ಲಭ್ಯವಿದೆ. ಸಾಮಾನ್ಯ ಎಂಜಿನಿಯರಿಂಗ್ ಉದ್ದೇಶಗಳಿಗಾಗಿ ಕ್ಯಾಸ್ಟ್ ಐರನ್ ಪ್ಲೇಟ್ಗಳು, ಸಿರಾಮಿಕ್ ಮತ್ತು ಇತರ ಗಟ್ಟಿಯಾದ ಮೆಟೀರಿಯಲ್ಗಳಿಗಾಗಿ ಸಿರಾಮಿಕ್ ಪ್ಲೇಟ್ಗಳು, ಎಲೆಕ್ಟ್ರೋ ಆಪ್ಟಿಕ್ ಮೆಟೀರಿಯಲ್ಗಳಿಗಾಗಿ ಗ್ಲಾಸ್ ಪ್ಲೇಟ್ಗಳು, ರಫ್ ಲ್ಯಾಪಿಂಗ್ಗಾಗಿ ಗಟ್ಟಿಯಾದ ಸ್ಟೀಲ್ ಪ್ಲೇಟ್, ಪ್ಯಾಡ್ ಪಾಲಿಷ್ ಮಾಡಲು ಅಲ್ಯೂಮಿನಿಯಂ ಅಥವಾ ಸ್ಟೇನ್ಲೆಸ್ ಸ್ಟೀಲ್ ಪ್ಲೇಟ್ಗಳು, ವಜ್ರದ ಪಾಲಿಷಿಂಗ್ಗಾಗಿ ತಾಮ್ರ, ತವರ, ಆಂಟಿಮನಿ ಇತ್ಯಾದಿ ನೈಸರ್ಗಿಕ ಮೆಟಲ್ ಪ್ಲೇಟ್ಗಳು. ದೊಡ್ಡ ಪ್ರದೇಶಗಳಿರುವ ಫ್ಲಾಟ್ ಸರ್ಫೇಸ್ಗಳಿಗಾಗಿ ಗ್ರೂಗಳಿರುವ ಲ್ಯಾಪಿಂಗ್ ಪ್ಲೇಟ್ಗಳು ಉತ್ತಮವಾಗಿವೆ. ಸಿಲಿಂಡರಾಕಾರದ ಲ್ಯಾಪಿಂಗ್ಗೆ ಗ್ರೂಗಳಿಲ್ಲದ ಲ್ಯಾಪಿಂಗ್ ಪ್ಲೇಟ್ಗಳಿಗೆ ಆದ್ಯತೆ ನೀಡಲಾಗುತ್ತದೆ. ಈ ಲ್ಯಾಪಿಂಗ್ ಪ್ಲೇಟ್ ಅನ್ನು ವರ್ಕ್ ಬೆಂಚ್ನಲ್ಲಿ ಅಲ್ಲಾಡದಂತೆ ಸಮತಟ್ಟಾಗಿ ಇಡಬೇಕು. ವರ್ಕ್ ಪೀಸ್ ಅನ್ನು ಹಿಡಿದಿಟ್ಟುಕೊಳ್ಳುವ ವಿಧಾನವು ಲ್ಯಾಪಿಂಗ್ ಪ್ಲೇಟ್ನ ಉದ್ದಕ್ಕೂ ಯಾವುದೇ ಓರೆಯಾಗದಂತೆ ಅಥವಾ ಅಲ್ಲಾಡದಂತೆ ಚಲಿಸುವಂತಿರಬೇಕು. ಪ್ಲೇಟ್ನಲ್ಲಿ ಲ್ಯಾಪಿಂಗ್ ಮಾಧ್ಯಮವನ್ನು ಸ್ಮಿಯರ್ ಮಾಡಿ ಮತ್ತು ಲ್ಯಾಪ್ ಪ್ಲೇಟ್ನ ಸರ್ಫೇಸ್ ಅನ್ನು ಚಾರ್ಜ್ ಮಾಡಿ. ವರ್ಕ್ ಅನ್ನು ಚಲಿಸುವಾಗ ಬೆರಳಿನ ತುದಿಗಳೊಂದಿಗೆ ಕೆಳಮುಖ ಒತ್ತಡವನ್ನು ಅನ್ವಯಿಸಿ. ಲ್ಯಾಪಿಂಗ್ ಮಾಡುವಾಗ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಗಳ ಬಗ್ಗೆ ತಿಳಿಯೋಣ. ವಿವಿಧ ಸಣ್ಣ ಪ್ರದೇಶಗಳಲ್ಲಿ ಪ್ಲೇಟ್ ಸವೆಯುವುದನ್ನು ತಪ್ಪಿಸಲು ಲ್ಯಾಪಿಂಗ್ ಮಾಡುವಾಗ ಲ್ಯಾಪಿಂಗ್ ಪ್ಲೇಟ್ನ ಸಂಪೂರ್ಣ ಸರ್ಫೇಸ್ ಅನ್ನು ಬಳಸಿ. ಲ್ಯಾಪಿಂಗ್ ಮಾಡುವಾಗ ಒಂದೇ ಸ್ಥಳದಲ್ಲಿ ಮಾಡಬೇಡಿ. ಲ್ಯಾಪ್ ಮಾಡಿದ ಸರ್ಫೇಸ್ ಅನ್ನು ಮಂದ ಸರ್ಫೇಸ್ನಿಂದ ಗುರುತಿಸಬಹುದು. ಲ್ಯಾಪ್ ಮಾಡಲಾದ ಸಂಪೂರ್ಣ ಸರ್ಫೇಸ್ ಮಂದವಾದ ನೋಟವನ್ನು ಪಡೆಯುವವರೆಗೆ ಲ್ಯಾಪಿಂಗ್ ಅನ್ನು ಮುಂದುವರಿಸಬೇಕು. ಸಂಪೂರ್ಣ ಸರ್ಫೇಸ್ ಲ್ಯಾಪ್ ಮಾಡಿದಾಗ ಸೀಮೆ ಎಣ್ಣೆಯಿಂದ ಸರ್ಫೇಸ್ ಅನ್ನು ಸ್ವಚ್ಛಗೊಳಿಸಿ ಮತ್ತು ವರ್ಕ್ ಪೀಸ್ ಭಾಗವನ್ನು ಪರೀಕ್ಷಿಸಿ. ಲ್ಯಾಪಿಂಗ್ ಮಾಡುವ ವಿಧಾನವನ್ನು ನಾವು ಕಲಿಯೋಣ. ಲ್ಯಾಪಿಂಗ್ ಪ್ರಕ್ರಿಯೆಗೆ ಅಗತ್ಯವಿರುವ ಉಪಕರಣಗಳು: ಸ್ಟೀಲ್ ರೂಲ್, ಟ್ರೈ ಸ್ಕ್ವೇರ್, ವರ್ನಿಯರ್ ಕ್ಯಾಲಿಪರ್, ಹ್ಯಾಕ್ಸಾ ಫ್ರೇಮ್ ವಿತ್ ಬ್ಲೇಡ್, different grades of files, dot punch, scriber, marking media, ball peen hammer, bench vise, lapping plate, lapping compound. ಲ್ಯಾಪಿಂಗ್ಗಾಗಿ ನಾವು ವರ್ಕ್ ಪೀಸ್ ಅನ್ನು ಸಿದ್ಧಪಡಿಸೋಣ. ಸ್ಟೀಲ್ ರೂಲ್ ಬಳಸಿ ಅದರ ಗಾತ್ರಕ್ಕಾಗಿ ಕಚ್ಚಾ ವಸ್ತುಗಳನ್ನು ಪರಿಶೀಲಿಸಿ. ವ್ಯಾಸ್ಟರ್ಡ್ ಫೈಲ್ ಬಳಸಿ ಎಲ್ಲಾ 6 ಫೇಸ್ಗಳನ್ನು ಫೈಲ್ ಮಾಡಿ. ಟ್ರೈ ಸ್ಕ್ವೇರ್ ಬಳಸಿ ಸಮಾನಾಂತರತೆ ಮತ್ತು ಲಂಬತೆಯನ್ನು ಖಚಿತಪಡಿಸಿಕೊಳ್ಳಿ. ಫೇಸ್ ಎ ಮೇಲೆ ಮಾರ್ಕಿಂಗ್ ಮಾಧ್ಯಮವನ್ನು ಅನ್ವಯಿಸಿ. ಜೆನಿ ಕ್ಯಾಲಿಪರ್ ಮತ್ತು ಸ್ಟೀಲ್ ರೂಲ್ ಬಳಸಿ ಡ್ರಾಯಿಂಗ್ ಪ್ರಕಾರ ಗಾತ್ರಕ್ಕೆ ಮಾರ್ಕ್ ಮಾಡಿ. ಡಾಟ್ ಪಂಚ್ ಮತ್ತು ಬಾಲ್ ಪೀನ್ ಹ್ಯಾಮರ್ ಬಳಸಿ ರೇಖೆಗಳನ್ನು ವಿಟ್ನೆಸ್ ಮಾರ್ಕ್ ಮಾಡಿ. ಲಭ್ಯವಿರುವ ಕಚ್ಚಾ ವಸ್ತುವು ಅಗತ್ಯವಿರುವ ಗಾತ್ರಕ್ಕಿಂತ 3 mm ದೊಡ್ಡದಾಗಿದ್ದರೆ ಹೆಚ್ಚುವರಿ ಮಟೀರಿಯಲ್ಗಳನ್ನು ಹ್ಯಾಕ್ಸಾ ಮಾಡಿ. ಬ್ಯಾಸ್ಟರ್ಡ್ ಫೈಲ್ ಬಳಸಿ ರಫ್ ಫೈಲ್ ಮಾಡಿ ಮತ್ತು 70 mm x 70 mm x 10 mm ಗಾತ್ರಕ್ಕೆ ಸ್ಮೂತ್ ಫೈಲ್ ಬಳಸಿ ಫಿನಿಶ್ ಮಾಡಿ. ಟ್ರೈ ಸ್ಕ್ವೇರ್ ಬಳಸಿ ಸಮಾನಾಂತರತೆ ಮತ್ತು ಲಂಬತೆಯನ್ನು ಖಚಿತಪಡಿಸಿಕೊಳ್ಳಿ. ನಾವು ಲ್ಯಾಪಿಂಗ್ ಕಾರ್ಯವಿಧಾನಕ್ಕೆ ಹೋಗೋಣ. ಲ್ಯಾಪಿಂಗ್ ಪ್ಲೇಟ್ ಅಲುಗಾಡದಂತೆ ದೃಢವಾದ ಸರ್ಫೇಸ್ನಲ್ಲಿ ಲ್ಯಾಪಿಂಗ್ ಪ್ಲೇಟ್ ಅನ್ನು ಇರಿಸಿ. ಲ್ಯಾಪಿಂಗ್ ಪ್ಲೇಟ್ನಲ್ಲಿ ಜಾಬ್ ಅನ್ನು ಇರಿಸಿ. ಲ್ಯಾಪಿಂಗ್ ಪ್ಲೇಟ್ನ ಸರ್ಫೇಸ್ನಲ್ಲಿ ಲ್ಯಾಪಿಂಗ್ ಮಾಧ್ಯಮವನ್ನು ಅನ್ವಯಿಸಿ. ಜಾಬ್ ಅನ್ನು ಕೈಯಲ್ಲಿ ಬಿಗಿಯಾಗಿ ಹಿಡಿದುಕೊಳ್ಳಿ. ಫಿನಿಶಿಂಗ್ ಅಗತ್ಯವಿರುವ ಸರ್ಫೇಸ್ ಅನ್ನು ಲ್ಯಾಪ್ ಮಾಡಿ. ಲ್ಯಾಪಿಂಗ್ ಪ್ಲೇಟ್ ಅನ್ನು ಯಾವಾಗಲೂ ತೇವವಾಗಿರಿಸಿಕೊಳ್ಳಿ.
ಯಾವುದೇ ಅತಿಯಾದ ಒತ್ತಡವನ್ನು ನೀಡಬೇಡಿ. ಟ್ರೈ ಸ್ಕ್ವೇರ್ ಬಳಸಿ ಫ್ಲಾಟ್ನೆಸ್ ಅನ್ನು ಪರಿಶೀಲಿಸಿ. ಅಗತ್ಯವಿರುವ ಸರ್ಫೇಸ್ ಫಿನಿಶ್ ಅನ್ನು ಸಾಧಿಸುವವರೆಗೆ ಲ್ಯಾಪಿಂಗ್ ಪ್ರಕ್ರಿಯೆಯನ್ನು ಅನುಸರಿಸಿ. ಸ್ಟ್ಯಾಂಡರ್ಡ್ ರಫ್ನೆಸ್ ಮಾದರಿಗಳ ಸೆಟ್ ಅನ್ನು ಬಳಸಿ ಸರ್ಫೇಸ್ ರಫ್ನೆಸ್ ಅನ್ನು ಪರಿಶೀಲಿಸಿ. ನೆನಪಿಸಿಕೊಳ್ಳಲು ನಾವು ಕಲಿತಿರುವುದು: ಲ್ಯಾಪಿಂಗ್ ಪ್ರಕ್ರಿಯೆಯನ್ನು ವಿವರಿಸುವುದು, ಲ್ಯಾಪಿಂಗ್ ಪ್ಲೇಟ್ ಬಳಸಿ ಸರ್ಫೇಸ್ ಅನ್ನು ಲ್ಯಾಪ್ ಮಾಡುವುದು, ಕೊಟ್ಟಿರುವ ಮೆಟೀರಿಯಲ್ಗೆ ಲ್ಯಾಪಿಂಗ್ ಸಂಯುಕ್ತವನ್ನು ಆಯ್ಕೆ ಮಾಡುವುದು, ಸರ್ಫೇಸ್ ರಫ್ನೆಸ್ ಸ್ಟ್ಯಾಂಡರ್ಡ್ ಸೆಟ್ನೊಂದಿಗೆ ಸರ್ಫೇಸ್ ಗುಣಮಟ್ಟವನ್ನು ಪರಿಶೀಲಿಸುವುದು. ಇದು ಲ್ಯಾಪಿಂಗ್ ಪ್ಲೇಟ್ ಬಳಸಿ ಫ್ಲಾಟ್ ಸರ್ಫೇಸ್ಗಳನ್ನು ಲ್ಯಾಪಿಂಗ್ ಮಾಡುವುದರ ಕುರಿತ ಮಾಹಿತಿಯಾಗಿದೆ. ನೀವು ಎಲ್ಲ ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇನೆ. ಮುಂದಿನ ಸೆಷನ್ನಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೇನೆ.